ಎಂದ ಲಕ್ಕಿ. ಅವನಂತೂ ಅವಳನ್ನ ಮುಟ್ಟದೆಯೇ ತನ್ನವಳೆನ್ನುವ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾನೆ. ಆ ಮಾತಿಗೆ ಸಿಟ್ಟಾದ ಆ ಹುಡುಗಿ, ರೇ ಮಿಸ್ಟರ್, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನೀವ್ ಯಾರನ್ನು ಹುಡುಕ್ತಾ ಇದ್ದೀರಾ? ಅವಳು ನಾನಲ್ಲ. ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗ್ಲಿ ಇಲ್ಲಿಂದ ಎಂದು ಅಂಗಡಿಯೊಳಗೆ ಹೋಗಿ ವ್ಯಾಪಾರ ಮುಂದುವರಿಸಿದ್ಲು. ಅವಳನ್ನ ನೋಡ್ತಾ ಅಂಗಡಿ ಮುಂದೆಯೇ ನಿಂತು ಬಿಟ್ಟ. ಒಮ್ಮೆ ಅವನನ್ನ ಊರಿ ನೋಟದಲ್ಲಿ ನೋಡಿ, ಎಲ್ಲಿಂದ ಬರ್ತಾರೋ ಇವರೆಲ್ಲ ಎಂದು ಕೆಲಸ ಮುಂದುವರಿಸಿದ್ಲು. ರಾತ್ರಿ ಕತ್ತಲಾವರಿಸುತ್ತಾ ಬಂದ್ರು. ಕೈ ಕಟ್ಕೊಂಡು ಅಂಗಡಿಯ ಮುಂದೆಯೇ ನಿಂತಿದ್ದಾನೆ ಬೀಬಿ. ಸಂತು ಕೂಡ ಅವನ ಜೊತೆಗೆ ಅದೇ ರೀತಿ ಜೊತೆ ನಿಂತಿದ್ದಾನೆ. ಲಕ್ಕಿ ಕಣ್ಣು ಆ ಹುಡುಗಿನ ಬಿಟ್ಟು ಬೇರೇನು ನೋಡ್ತಾ ಇಲ್ಲ. ಮುಖದಲ್ಲಿ ತಿಳಿ ನಗು ಹಾಗೆ ಉಳಿದಿದೆ. ಎಲ್ಲರೂ ಅಂಗಡಿ ಮುಚ್ಚಿ ಮನೆಗಳಿಗೆ ತೆರಳುತ್ತಿದ್ರು. ಹಾಗೆ ಇವಳು ಅಂಗಡಿಯೊಳಕ್ಕೆ ವಸ್ತುಗಳನ್ನ ಎತ್ತಿಡುತ್ತಾ ಅವನತ್ತ ನೋಡಲು ತಿಳಿ ನಗು ನೀಡ್ತಿದ್ದ. ಕೆಲಸವನ್ನ ಅಲ್ಲೇ ಬಿಟ್ಟು ಅವನ ಬಳಿ ಬಂದವಳು, ಯಾರೇ ಬೇಕು ನಿಮ್ಗೆ ಎಂದು ಕೇಳಿದ.